ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಒಂದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅಕ್ಕಿನ 1 ಗಂಟೆ ಮುಂಚೆ ನೆನೆಸ್ಬಿಟ್ಟು ಈ ರೀತಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನಾನು ಚಿತ್ರಾನ್ನ ಮಾಡುವಾಗ ಕುಕ್ಕರಲ್ಲಿ ರೈಸ್ ಇಡಲ್ಲ, ಈ ರೀತಿಯಾಗಿ ಇಂಗಿಸ್ಕೊತೀನಿ ಅನ್ನನ, ಯಾಕಂದರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಅನ್ನ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇದಕ್ಕೊಂದು ಪ್ಲೇಟ್ ಮುಚ್ಚಬೇಡ. ಈಗ ಆಗಿದೆ, ಈಗ ಅನ್ನ ರೆಡಿಯಾಗಿದೆ. ನಾನೀಗ ಇದಕ್ಕೆ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ, ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಶೇಂಗಾ ಎಣ್ಣೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಶೇಂಗಾ ಬೀಜ, ಸ್ವಲ್ಪ ಕಡಲೆಬೇಳೆ ಕೂಡ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಎಣ್ಣೆಯಲ್ಲಿ ಅದು ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಆಗಲೇ ನಾನು ತೋರಿಸಿದ್ನಲ್ವ ಮೆಣಸಿನ್ಕಾಯ್ದು ಹೆಚ್ಚಿಟ್ಟಿದ್ದೀನಿ, ಅದು ಕೂಡ ನಾನೀಗ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಬಿಡೋಣ. ಇದನ್ನು ಸ್ವಲ್ಪ ಅದು ಬೆಂದಾದಮೇಲೆ ಇನ್ನು ಸ್ವಲ್ಪ ಬೇಯಬೇಕು ಮೆಣಸಿನ್ಕಾಯಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ದಿಢೀರಂತ ಮಾಡ್ಕೋಬೋದು, ಲೇಟೇ ಆಗೋಲ್ಲ ಚಿತ್ರಾನ್ನ. ಇನ್ನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಬಿಟ್ರಂತೂ ಇನ್ನೂ ಬೇಗ ಆಗಿಬಿಡುತ್ತೆ. ಆ ಕಡೆ ಕುಕ್ಕರ್ ಇಟ್ಬಿಟ್ಟು ಈ ಕಡೆ ದಿಢೀರಂತ ಬೇಗ ಬೇಗ ಒಗ್ಗರಣೆ ಹಾಕ್ಕೊಂಡು ಒಂದು ಚಿತ್ರಾನ್ನ ರೆಡಿ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದೆಲ್ಲ ಬೆಂದಿದೆ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ. ಈಗ ಆಗಲೇ ನಾನು ಅನ್ನಕ್ಕಿಟ್ಟಿದ್ನಲ್ಲ, ಅದು ಕೂಡ ರೆಡಿಯಾಗಿದೆ. ಒಗ್ಗರಣೆಗೆ ಈಗ ಅನ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಿತವಾಗಿರಲಿ. ಎಲ್ಲ ಮಿಕ್ಸ್ ಮಾಡ್ಕೊಂಬೋಣ. ಈಗ ಇದಕ್ಕೆ ನಿಂಬೆ ಹುಳಿ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿಯಾಗಿದೆ. ಒಂದು ತಟ್ಟೆಗೆ ಹಾಕ್ಕೊಂಡು ಬಾರಿಸ್ಬಿಡೋದೆ ಚಿತ್ರಾನ್ನ. ಈಗ ಇದಕ್ಕೆ ಸೈಡಿಗೆ ಒಂದಿಟ್ಟು ಹಚ್ಚಿದ ಮೆಣಸಿನ್ಕಾಯಿ ಇದ್ರೆ ಸೂಪರಾಗಿರುತ್ತೆ. ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನಿಸುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.